ವರ್ಷದ 365 ದಿನಗಳು ಈ ಒಂದು ಜಾಗದಲ್ಲಿ ಪ್ರತಿದಿನ 10,000ಕ್ಕಿಂತ ಹೆಚ್ಚು ಜನಕ್ಕೆ ಹೊಟ್ಟೆ ತುಂಬಾ ಅನ್ಲಿಮಿಟೆಡ್ ಊಟನ ಬಡಿಸ್ತಾ ಇದ್ದಾರೆ. ಊಟ ಅಲ್ಲ ಸಾರಿ, ಅನ್ನ ಪ್ರಸಾದನ ಬಡಿಸ್ತಾ ಇದ್ದಾರೆ. ಸೊ ಜಾಗ ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಹಾಕಿ, ಅಥವಾ ಪ್ರಸಾದ ಹೇಗಿರುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ, ಅಥವಾ ಬರೀ ದರ್ಶನ ಮಾತ್ರ ಮಾಡ್ಕೊಂಡು ಪ್ರಸಾದನೇ ತಿಂದೇ ಬರ್ತೀವಿ ಅಂದ್ರೂ ಕೂಡ ಕಮೆಂಟ್ ಹಾಕಿ. ಸೊ ಇವತ್ತು ನಾವು ಬಂದಿರುವಂತ ಒಂದು ಜಾಗ ಶ್ರೀ ಕ್ಷೇತ್ರ ಉಡುಪಿ ಶ್ರೀ ಕೃಷ್ಣ ಮಠ. ಇಷ್ಟು ದಿನ ಬರೀ ದರ್ಶನ ಮಾತ್ರ ಮಾಡ್ಕೊಂಡು ಪ್ರಸಾದ ಹಾಲ್ ಅಲ್ಲಿ ಕ್ಯೂ ಇತ್ತಂದ್ರೆ ಹಾಗೆ ರಿಟರ್ನ್ ಆಗ್ತಿದ್ದಿದ್ ನಾನು. ಮೊದಲನೇ ಬಾರಿಗೆ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ 12ರಿಂದ 3 ಗಂಟೆ, ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಭೋಜನ ಪ್ರಸಾದ ಹಾಲ್ಗೆ ಹೋಗಿದ್ವಿ. ಒಂದು ದಿನಕ್ಕೆ 1000 ಜನ ಬರುವಂತ ಒಂದು ಜಾಗ. ಹೋಗಿದ್ ಕೂಡಲೇ ನೆಲದ ಮೇಲೆ ಕುತ್ಕೊಂಡು ತಟ್ಟೆ ಕೊಡ್ತಾರೆ, ನಂತರ ಅನ್ನ ಮತ್ತೆ ಸಾಂಬಾರು, ಅನ್ನ ಮತ್ತೆ ರಸಮು, ಮಜ್ಜಿಗೆ ಅಂತ ಕೊಡ್ತಾರೆ. ಇದರಲ್ಲಿ ಯಾವ್ದಾದ್ರು ಹಬ್ಬದ ದಿನಗಳು ಹೋದ್ರೆ ಸ್ವೀಟು ಕೂಡ ಕೊಡ್ತಾರೆ. ಫುಡ್ ರಿವ್ಯೂ ಅಂತ ಅನ್ಕೋಬಿಟ್ಟಿರಾ, ನನ್ಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ. ದೇವ್ರ ದರ್ಶನ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರುತ್ತೆ. ಇಲ್ಲಿ ಸಿಗೋ ಭೋಜನ ಪ್ರಸಾದನ ಟ್ರೈ ಮಾಡಿ, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಒಂದು ಬೆಸ್ಟ್ ಟೇಸ್ಟ್. ಓರ್ಲಾಗಿ ಹೇಳ್ಬೇಕಂದ್ರೆ ಒಂದು ಬೆಸ್ಟ್ ದೇವಸ್ಥಾನ. ನೀವು ಹೋಗಿದ್ರೆ ನಿಮ್ಗೆ ಏನ್ ಅನ್ಸ್ತಂತ ಕಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನಿಮ್ಗೆ ಯಾವ ದೇವಸ್ಥಾನದ ಪ್ರಸಾದ ಇಷ್ಟ ಅಂತಾನೂ ಕಮೆಂಟ್ ಅಲ್ಲಿ ತಿಳಿಸಿ.